ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತೆ ತರಗತಿಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಮತ್ತು ಆನ್ಸರ್ಗಳನ್ನು ಡಿಸ್ಕಸ್ ಮಾಡಿಕೊಡ್ತಾ ಹೋಗೋಣ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಮುಂದೆ ಬರ್ತಕ್ಕಂತಹ ಎಲ್ಲ ನಿಮಗೆ GK ರಿಲೇಟೆಡ್ ಆಗಿರ್ತಕ್ಕಂಥ ಎಲ್ಲ ತರಗತಿಗಳನ್ನು ನೀವು ಈಸಿಯಾಗಿ ಫ್ರೀಯಾಗಿ ನಮ್ಮ ಚಾನಲ್ನಲ್ಲಿ ನೀವು ನೋಡ್ಕೊಳ್ತಾ ಹೋಗ್ಬೋದು. ಅದಕ್ಕಾಗಿ ಎಲ್ಲರೂ ಕೂಡ ಕೆಳಗೆ ರೆಡ್ ಬಟನ್ ಸಬ್ಸ್ಕ್ರೈಬ್ ಬಟನ್ ಇದೆ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಅಥವಾ ವೈಟ್ ಸಬ್ಸ್ಕ್ರೈಬ್ ಬಟನ್ ಇದೆ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂತಹ ಎಲ್ಲ ತರಗತಿಗಳನ್ನು ಫ್ರೀಯಾಗಿ ನೋಡ್ಕೊಳ್ತಾ ಹೋಗಿ ಅಂತ ಹೇಳ್ತಾ ಈಗ ಮೊದಲನೇದಾಗಿ ತರಗತಿಗಳನ್ನು ನೋಡೋಣ. ಇಲ್ಲಿ ನೋಡಿ, ಮೊದಲ ಬೌದ್ಧ ಸಂಗೀತಿಗಳನ್ನು ಯಾರು ಇಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ್ರು ಅಂತ. ಟೋಟಲ್ ಆಗಿ ಬೌದ್ಧ ಧರ್ಮದಲ್ಲಿ ಬರ್ತಕ್ಕಂತಹ ಒಂದು ತರಗತಿಗಳಲ್ಲಿ ಅಥವಾ ಪ್ರಶ್ನೆಗಳಲ್ಲಿ ಬೌದ್ಧ ಸಂಗೀತಿಗಳು ಟೋಟಲ್ ಆಗಿ 4 ಬೌದ್ಧ ಸಂಗೀತಿಗಳು ನಡೀತವೆ. ಆ ಒಂದು ಬೌದ್ಧ ಸಂಗೀತಿಗಳು ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಟಾಪಿಕ್ ಅದು. ಆ ಟಾಪಿಕ್ ಮೇಲೆ ಕಂಟಿನ್ಯೂಸ್ ಆಗಿ ಯಾವುದೇ ಆದಂಥ ಒಂದು ಎಕ್ಸಾಮ್ ಆಗಲಿ, ಒಂದು ವರ್ಷದಲ್ಲಿ ಒಂದು ಕ್ವಶನ್ ಆದರೂ ಆ ಒಂದು ಬೌದ್ಧ ಸಂಗೀತಿಗಳ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರ್ತದೆ. 1 ಅಂಕ ಮಾತ್ರ ಫಿಕ್ಸ್ ಇರ್ತದೆ. ಅದಕ್ಕಾಗಿ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊತ ಹೋಗ್ಬಿಡಿ. ಇಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಹೇಳೋದು ಇಲ್ಲಿ ಅತ್ಯಂತ ಸುಲಭ ಅಂತಲೇ ಹೇಳ್ಬೋದು. ಈಸಿ ಇದೆ ಪ್ರಶ್ನೆ, ಹೇಳ್ಬೋದು. ಅದಕ್ಕೂ ಮುಂಚೆ ನಾವು ಮೊದಲನೇದಾಗಿ ಸ್ಟಾರ್ಟಿಂಗ್ ಪೋರ್ಷನನ್ನು ತೆಗೆದುಕೊಂಡು ಬಂದು ನೆಕ್ಸ್ಟ್ ಈ ಒಂದು ಪ್ರಶ್ನೆಯನ್ನು ನಾವು ಡಿಸ್ಕಸ್ ಮಾಡೋಣ. ಓಕೆ, ಈಗ ಡೈರೆಕ್ಟಾಗಿ ನಾವು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತೆ ನೋಡೋಣ. ಹಿಂದಿನ ತರಗತಿಗಳಲ್ಲಿ ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತೆ ತರಗತಿಗಳನ್ನು ಕೊಟ್ಟಿದ್ದೆ. ಈಗ ಬೌದ್ಧ ಧರ್ಮಕ್ಕೆ ಬರೋಣ. ನೋಡಿ, ಬೌದ್ಧ ಧರ್ಮ ಏನಿದೆ ಅದನ್ನು ಸ್ಥಾಪನೆ ಮಾಡಿದಂಥವ್ರು ಯಾರಪ್ಪ ಅಂತಂದರೆ, ಅಥವಾ ಫೌಂಡರ್ ಯಾರು ಅಂತ ಅಂದರೆ ಗೌತಮ ಬುದ್ಧ ಎಂಬತಕ್ಕಂಥವನು. ಗೌತಮ ಬುದ್ಧ ಈಗ ಎಲ್ಲರಿಗೂ ಕೂಡ ಗೊತ್ತಿರ್ತದೆ, ಬುದ್ಧರ ಒಂದು ದೊರೆ ಅಂತಲೇ ಹೇಳ್ಬೋದು. ಬೌದ್ಧ ಧರ್ಮವನ್ನು ಸ್ಥಾಪನೆ ಮಾಡಿದಂಥವ್ರು ಅಂತಲೇ ಹೇಳ್ಬೋದು. ಮತ್ತು ಈಗ ಪ್ರೆಸೆಂಟಾಗಿ ಏಷ್ಯಾ ಖಂಡದಲ್ಲಿ ಬೌದ್ಧ ಧರ್ಮ ಇಷ್ಟು ಹೆಚ್ಚಿನದಾಗಿ ಟಿಬೆಟ್ ಆಗಿರ್ಬೋದು ಅಥವಾ ಭಾರತ ಆಗಿರ್ಬೋದು, ಬೇರೆ ಬೇರೆ ದೇಶಗಳಲ್ಲಿ ಬೌದ್ಧ ಧರ್ಮ ಈಗ ಇನ್ನೂ ಕೂಡ ಇದೆ. ಆ ಒಂದು ಧರ್ಮ ಇರೋದಕ್ಕೆ ಕಾರಣ ಇವರೇ. ನೋಡಿ, ಇಲ್ಲಿ ಗೌತಮ ಬುದ್ಧ ಎಂಬತಕ್ಕಂಥವ್ರು ಲುಂಬಿನಿಯಲ್ಲಿ ಈ ಒಂದು 563 BCಯಲ್ಲಿ ಜನಿಸ್ತಾರೆ. ಲುಂಬಿನಿ ಎಂಬತಕ್ಕಂಥ ಒಂದು ಪ್ರದೇಶ ಎಲ್ಲಿದೆ ಅಂತ ಅಂದರೆ ಈಗಿನ ಒಂದು ನೇಪಾಳದಲ್ಲಿದೆ. ನೇಪಾಳದಲ್ಲಿ ಈಗ ಪ್ರೆಸೆಂಟ್ ಲುಂಬಿನಿ ಇರ್ತಕ್ಕಂಥದ್ದು. ಆದರೆ ಸಾರನಾಥ, ಸಾಂಚಿ, ಈ ಕೆಲವೊಂದು ಸ್ತೂಪಗಳು ಏನಿದ್ದಾವೆ ಇವೆಲ್ಲವೂ ಕೂಡ ಇನ್ನೂ ಕೂಡ ಭಾರತದಲ್ಲಿದ್ದಾವೆ. ಬೌದ್ಧ ಧರ್ಮ ಏನಿದೆ ಮೊದಲು ಭಾರತದಿಂದನೇ ಅದು ಸೃಷ್ಟಿ ಆಗಿದ್ದು, ಅದು ನಿಮಗೆ ಗೊತ್ತಿರಲಿ. ಇಲ್ಲಿ ಹಳೆಯ ಹೆಸರು ಅಥವಾ ಗೌತಮ ಬುದ್ಧನ ಮೊದಲನೇ ಹೆಸರು ಏನಪ್ಪ ಅಂತಂದರೆ ಸಿದ್ಧಾರ್ಥ ಅಂತ ಇಲ್ಲಿ ಕರೀತಾರೆ. ಇವರು ಈ ಒಂದು ಬೌದ್ಧ ಧರ್ಮದ ಒಂದು ಅನುಯಾಯಿಗಳು ಮತ್ತು ಬೌದ್ಧ ಧರ್ಮವು ಏನು ಮಾಡ್ತಾ ಇತ್ತು ಅಂತಂದರೆ ಪಾಳಿ ಭಾಷೆಯಲ್ಲಿ ಎಲ್ಲವನ್ನು ಕೂಡ ಬರಿತಾ ಇದ್ರು. ಪಾಳಿ ಭಾಷೆಯ ಯೂಸನ್ನು ಅಥವಾ ಇಲ್ಲಿ ಉಪಯೋಗವನ್ನು ಅವರು ಮಾಡ್ತಾ ಇದ್ರು ಅಂತ ಇಲ್ಲಿದೆ. ನೆಕ್ಸ್ಟು ಫಳಗು ನದಿಯ ಒಂದು ಹತ್ತಿರ ಇವರಿಗೆ ಜ್ಞಾನ ಸಿಗುತ್ತೆ. ಫಳಗು ನದಿ ಅಂತಕ್ಕಂಥ ಒಂದು ನದಿಯ ಹತ್ರ ಜ್ಞಾನ ಸಿಗುತ್ತೆ. 29ನೇ ವರ್ಷಕ್ಕೆ ಇವರು ತಮ್ಮ ಒಂದು ರಾಜ್ಯವನ್ನು ಅಥವಾ ತಮ್ಮ ಒಂದು ಅವರು ರಾಜರಾಗಿರ್ತಾರೆ, ರಾಜಕುಮಾರರಾಗಿರ್ತಾರೆ. ಆ ಒಂದು ರಾಜ್ಯವನ್ನೇ ತ್ಯಾಗ ಮಾಡಿ ಅವರು ಬರ್ತಾರೆ. ಹೊರಗೆ ಬಂದು 29ನೇ ವರ್ಷದಲ್ಲಿ ಅವರು ಮನೆಯನ್ನು ಬಿಟ್ಟು ಹೊರಗೆ ಬರ್ತಾರೆ. ಓಕೆ, ಮೊದಲನೇ ಉಪದೇಶ ನೋಡ್ಬೋದು ಎನ್ಲೈಟನ್ಮೆಂಟ್ ಅಥವಾ ಅವರು ಒಂದು ಅವರಿಗೆ ಮೋಕ್ಷ ಸಿಕ್ಕ ನಂತರ ನೆಕ್ಸ್ಟು ಅವರು ಎನ್ಲೈಟನ್ಮೆಂಟ್ ಆದ ನಂತರ ಮೊದಲ ಉಪದೇಶ ಯಾರಿಗೆ ಕೊಡ್ತಾರೆ, ಎಲ್ಲಿ ಕೊಡ್ತಾರೆ ಅಂತಂದರೆ ಸಾರನಾಥದಲ್ಲಿ ಮೊದಲ ಉಪದೇಶ ಕೊಡ್ತಾರೆ. ಈಗಿನ ಉತ್ತರ ಪ್ರದೇಶದಲ್ಲಿ ಈ ಒಂದು ಸಾರನಾಥ ಎಂಬತಕ್ಕಂಥ ಒಂದು ಪ್ಲೇಸ್ ಇದೆ. ನೆಕ್ಸ್ಟು ಇಲ್ಲಿ ಹತ್ತಿರದ ಗೆಳೆಯ ಅಂತ ಅಂದರೆ ಆನಂದ ಮತ್ತು ಉಪಾಲಿ ಅಂತಕ್ಕಂಥ 2 ಗೆಳೆಯರು ಇರ್ತಾರೆ ಗೌತಮ ಬುದ್ಧನಿಗೆ. ಇಬ್ಬರು ಗೆಳೆಯರು ಕೂಡ ಅತ್ಯಂತ ಹತ್ತಿರದ ಒಂದು ಗೆಳೆಯರು ಆಗಿದ್ದರು. ಮತ್ತು ಇಲ್ಲಿ ಬೌದ್ಧ ಧರ್ಮ ಏನಪ್ಪ ಮಾಡ್ತಾ ಇತ್ತು ಅಂತಂದರೆ ಅಷ್ಟಾಂಗಿಕ ಮಾರ್ಗವನ್ನು ಇದು ಫಾಲೋ ಮಾಡ್ತಾ ಇತ್ತು. ಅಷ್ಟಾಂಗಿಕ ಮಾರ್ಗವನ್ನು ಫಾಲೋ ಮಾಡ್ತಾ ಇತ್ತು. ಓಕೆ, ಬೌದ್ಧ ಧರ್ಮದಲ್ಲಿ ತ್ರಿಪಿಟಕಗಳನ್ನು ಇಲ್ಲಿ ಬರೆಸಲಾಗಿದೆ. ಅಂದರೆ ಇವರ ಒಂದು ಏನಾದರೂ ಇತ್ತು ಅಂತ ಬರಿತಾ ಇದ್ರು ಅಂತಂದರೆ ಅದನ್ನು ತ್ರಿಪಿಟಕಗಳಲ್ಲಿ ಇದನ್ನು ಬರಿತಾ ಇದ್ರು. ಅದಕ್ಕಾಗಿ ತ್ರಿಪಿಟಕಗಳಲ್ಲಿ ಇದನ್ನು ಬರಿತಾ ಇದ್ರು. ಇದನ್ನು ಕೂಡ ತುಂಬ ಇಂಪಾರ್ಟೆಂಟ್, ತುಂಬ ಸಲ ಪ್ರಶ್ನೆ ಬಂದಿದೆ. ನೆಕ್ಸ್ಟ್ ಇಲ್ಲಿ ಸುತ್ತ ಪಿಟಕ, ವಿನಯ ಪಿಟಕ, ಅಭಿಧಮ್ಮ ಪಿಟಕ ಎಂಬತಕ್ಕಂಥವು 3 ಇದ್ದಾವೆ. ಇದರಲ್ಲಿ ಮೊದಲನೇದಾಗಿ ಅತ್ಯಂತ ದೊಡ್ಡ ಪಿಟಕ ಯಾವುದಪ್ಪ ಅಂತಂದರೆ ಸುತ್ತ ಪಿಟಕ ಇದೆ. ಸುತ್ತ ಪಿಟಕ ಅತ್ಯಂತ ದೊಡ್ಡ ಒಂದು ಪಿಟಕ. ಇದು ಕೂಡ ನೆನಪಿಟ್ಕೊಂಡಿರಿ, ಮುಂದೆ ಪಕ್ಕಾ ಪ್ರಶ್ನೆ ಬರ್ತದೆ. ಮಹಾಪರಿನಿರ್ವಾಣ ಎಂಬತಕ್ಕಂಥ ಒಂದು ಈ ಮಹಾಪರಿನಿರ್ವಾಣ ಅಂತ ಅಂದರೆ ಅವರ ಒಂದು ಅಂತಿಮ ಸ್ಥಾನ ಅಥವಾ ಮಹಾಪರಿನಿರ್ವಾಣ ಅಂತಾರೆ. ಅವರ ಒಂದು ದೇಹದಿಂದ ಆತ್ಮ ಹೋಗ್ತಕ್ಕಂಥದ್ದು ಅದು ಎಲ್ಲಿ ನಡೆಯಿತು ಅಂತ ಅಂದರೆ ಪಾವಾಪುರಿ ಅಂತಕ್ಕಂಥ ಒಂದು ಬಿಹಾರದಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶ. ಪಾವಾಪುರಿ ಎಲ್ಲರಿಗೂ ಕೂಡ ಗೊತ್ತಿದೆ, ಅದು ಕೂಡ ನಿಮಗೆ ರೀಸೆಂಟ್ ಕ್ಲಾಸಲ್ಲಿ ಹೇಳಿದ್ದೇನೆ. ಆ ಒಂದು ಕ್ಲಾಸಸ್ಗಳನ್ನ ನೀವು ನೋಡ್ಕೊಳ್ತಾ ಬರ್ಬೋದು.
ಬೌದ್ಧ ಧರ್ಮದಲ್ಲಿ 4 ಸಂಗೀತಿಗಳನ್ನು ನಡೆಸಲಾಗಿದೆ. ನಾನು ಈಗಾಗಲೇ ಚರ್ಚೆ ಮಾಡಿದ್ದೇನೆ. 4 ಸಂಗೀತಿಗಳು ಯಾವ್ಯಾವ ಸಂಗೀತಿ, ಬೌದ್ಧ ಸಂಗೀತಿ 1, 2, 3, 4 ಎಲ್ಲೆಲ್ಲಿ ನಡೀತವೆ ಅಂತ ಈಗ ನೋಡ್ಕೊಳ್ತಾ ಹೋಗೋಣ. ನೋಡಿ, ಇಲ್ಲಿ ಟೋಟಲ್ ಆಗಿ ಬೌದ್ಧ ಧರ್ಮದಲ್ಲಿ 4 ಸಂಗೀತಿಗಳು ಏನಪ್ಪ ಅಂತಂದರೆ, ಮೊದಲನೇ ಬೌದ್ಧ ಸಂಗೀತಿಯಲ್ಲಿ ನಡೀತು 483 ಕ್ರಿಸ್ತಪೂರ್ವದಲ್ಲಿ ರಾಜಗೃಹ ಎಂಬತಕ್ಕಂಥ ಒಂದು ಪ್ರದೇಶ ಈಗಿನ ಒಂದು ಬಿಹಾರದಲ್ಲಿದೆ. ಇದನ್ನು ಅಧ್ಯಕ್ಷತೆ ವಹಿಸ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ಅಜಾತಶತ್ರು ಎಂಬತಕ್ಕಂಥವ್ರು. ಅದೇ ರೀತಿ ಎರಡನೇ ಬೌದ್ಧ ಸಂಗೀತಿ ನೋಡೋದಾದರೆ 383 ಕ್ರಿಸ್ತಪೂರ್ವ, ಇದು ವೈಶಾಲಿಯಲ್ಲಿ ನಡೀತದೆ. ವೈಶಾಲಿ ಯಾವುದೇ ಆದಂಥ ಒಂದು ಹೆಣ್ಣು ಮಗಳ ಒಂದು ಹೆಸರು ಅಲ್ಲ, ಇದು ಕೂಡ ಒಂದು ಬಿಹಾರದಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶ. ವೈಶಾಲಿ ಎಂಬತಕ್ಕಂಥ ಪ್ರದೇಶ ಆಗಿನ ಕಾಲದಲ್ಲಿ ಅತ್ಯಂತ ಫೇಮಸ್ ಆಗಿತ್ತು. ಈ ಒಂದು ಎರಡನೇ ಬೌದ್ಧ ಸಂಗೀತಿನ ಕಾಲಶೋಕ ಎಂಬತಕ್ಕಂಥ ರಾಜ ನಡೆಸ್ತಾನೆ, ಅಧ್ಯಕ್ಷತೆಯನ್ನು ವಹಿಸ್ತಾನೆ. ಮೂರನೇ ಬೌದ್ಧ ಸಂಗೀತಿ ನೋಡೋದಾದರೆ 255 ಕ್ರಿಸ್ತಪೂರ್ವದಲ್ಲಿ ನಮ್ಮ ಒಂದು ಅಶೋಕ ಚಕ್ರವರ್ತಿ ಚಂದ್ರಗುಪ್ತ ಮೌರ್ಯ ಅಥವಾ ಮೌರ್ಯ ಸಾಮ್ರಾಜ್ಯದ ಅತಿ ದೊಡ್ಡದಾದಂಥ ಕಳಿಂಗ ಯುದ್ಧವನ್ನೇ ಮಾಡಿದಂಥ ರಾಜ ಅಶೋಕ ಚಕ್ರವರ್ತಿ ಇದನ್ನು ನಡೆಸ್ತಾನೆ. ಹಾಗೆ 4ನೇ ಬೌದ್ಧ ಸಂಗೀತಿ ಇದು ಕುಂದಲವನ ಕಾನಿಷ್ಕ ಇದು ಎಲ್ಲಿ ನಡೆಯುತ್ತೆ ಅಂತಂದರೆ ಕಾಶ್ಮೀರದಲ್ಲಿ ನಡೀತದೆ. ಮೊದಲ 3 ಬೌದ್ಧ ಸಂಗೀತಿಗಳು ಇಲ್ಲಿ ಬಿಹಾರದಲ್ಲಿ ನಡೆದರೆ 4ನೇ ಬೌದ್ಧ ಸಂಗೀತಿ ಇದು ಕಾಶ್ಮೀರದಲ್ಲಿ ನಡೀತದೆ. ಕುಂದಲವನ ಎಂಬತಕ್ಕಂಥ ಒಂದು ಪ್ರದೇಶ, ಇದನ್ನು ಕಾನಿಷ್ಕ ಎಂಬತಕ್ಕಂತಹ ಒಂದು ಕುಶಾನರ ರಾಜ ಇದನ್ನು ಇಲ್ಲಿ ಏನಪ್ಪ ಮಾಡ್ತಾನೆ, ಅಧ್ಯಕ್ಷತೆಯನ್ನು ವಹಿಸ್ತಾನೆ. ಅದೇ ರೀತಿ ಇಲ್ಲಿ ಈ ಒಂದು 4 ಬೌದ್ಧ ಸಂಗೀತಿಗೆ ಸಂಬಂಧಪಟ್ಟಂತೆ ಅದರ ಒಂದು ಅಧ್ಯಕ್ಷರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇರ್ತಾರೆ, ಅದನ್ನು ಕೂಡ ನೋಡ್ಕೊಂಡ್ಬಿಡೋಣ. ಇಲ್ಲಿ ಮೊದಲನೇ ಬೌದ್ಧ ಸಂಗೀತಿಯ ಒಂದು ಅಧ್ಯಕ್ಷರು ಅಜಾತಶತ್ರು ಅವರಾದರೆ ಅದರ ಉಪಾಧ್ಯಕ್ಷರು ಮಹಾಕಶ್ಯಪ ಎಂಬತಕ್ಕಂಥವರಾಗಿರ್ತಾರೆ. ಎರಡನೇ ಬೌದ್ಧ ಸಂಗೀತಿಯ ಒಂದು ಅಧ್ಯಕ್ಷರು ಕಾಲಶೋಕ ಎಂಬತಕ್ಕಂಥ ದೊರೆ ಆದರೆ, ಅದೇ ರೀತಿ ಇಲ್ಲಿ ಅದರ ಉಪಾಧ್ಯಕ್ಷರು ಸಬಕ ಮೀರ್ ಎಂಬತಕ್ಕಂಥವರಾಗಿರ್ತಾರೆ. ಇಲ್ಲಿ ಸಾಹಕ ಮೀರ್ ಅಂತಾಗಿದೆ, ಸಬಕ ಮೀರ್ ಎಂಬತಕ್ಕಂಥವರಾಗಿರ್ತಾರೆ. ಮೂರನೇ ಬೌದ್ಧ ಸಂಗೀತಿಯ ಒಂದು ಅಧ್ಯಕ್ಷರು ಅಶೋಕ ಚಕ್ರವರ್ತಿ ಆದರೆ, ಅದೇ ರೀತಿ ಇಲ್ಲಿ ಅದರ ಒಂದು ಉಪಾಧ್ಯಕ್ಷರು ಮೊಘಲಿ ಪುತ್ರ ತಿಸ್ಸ, ಇವರು ಶ್ರೀಲಂಕಾದವರಾಗಿರ್ತಾರೆ. ಮೊಘಲಿ ಪುತ್ರ ತಿಸ್ಸ ಎಂಬತಕ್ಕಂಥವರು ಶ್ರೀಲಂಕಾದಿಂದ ಬಂದಿರ್ತಾರೆ, ಇವರು ಉಪಾಧ್ಯಕ್ಷತೆಯನ್ನು ಇಲ್ಲಿ ವಹಿಸಿರ್ತಾರೆ. ನೆಕ್ಸ್ಟು 4ನೇ ಬೌದ್ಧ ಸಂಗೀತಿ ಕಾನಿಷ್ಕ ಎಂಬತಕ್ಕಂಥ ಒಂದು ದೊರೆಯಾಗಿದ್ದರೆ ಇದರ ಒಂದು ಉಪಾಧ್ಯಕ್ಷರು ಇಬ್ಬರು ಇರ್ತಾರೆ. ಅದರಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವ್ರು ವಸುಮಿತ್ರ ಎಂಬತಕ್ಕಂಥವ್ರು, ಅದು 4ನೇ ಬೌದ್ಧ ಸಂಗೀತಿಯಲ್ಲಿ ಬರ್ತದೆ. 4ನೇ ಬೌದ್ಧ ಸಂಗೀತಿ ಉಪಾಧ್ಯಕ್ಷರು ಯಾರಾಗಿದ್ದರು ಅಂತಂದರೆ ವಸುಮಿತ್ರ ಎಂಬತಕ್ಕಂಥವ್ರು ಆಗಿದ್ದರು. ಅದರ ಬಗ್ಗೆಯೂ ಕೂಡ ಮಾಹಿತಿ ತೆಗೆದುಕೊಳ್ಳಿ. ಓಕೆ, ಈಗ ಕೊನೆಯದಾಗಿ ಈಗ ಪ್ರಶ್ನೆಗೆ ಬರೋದಾದರೆ ಮೊದಲ ಬೌದ್ಧ ಸಂಗೀತಿಯನ್ನು ಯಾರು ಅಧ್ಯಕ್ಷತೆಯನ್ನು ಇಲ್ಲಿ ವಹಿಸಿದ್ರು ಅಂತ ಇಲ್ಲಿ ಪ್ರಶ್ನೆ ಬಂದಿದೆ. ಮೊದಲ ಬೌದ್ಧ ಸಂಗೀತಿಯ ಒಂದು ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಅಂತ ಕೇಳಿದರೆ ಎಲ್ಲರಿಗೂ ಕೂಡ ಗೊತ್ತಾಗಿದೆ. ಈಗ ಅಜಾತಶತ್ರು ಎಂಬತಕ್ಕಂತಹ ದೊರೆ ಇದನ್ನು ವಹಿಸಿರ್ತಾನೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತ ಅಂದರೆ ಮುಂದುವರೆದ ಒಂದು ಹಿಸ್ಟ್ರಿ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂತಹ ಎಲ್ಲ ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪರೀಕ್ಷೆಗಳಿಗೆ ಎಲ್ಲವಕ್ಕೂ ಕೂಡ ಯೂಸ್ಫುಲ್ ಆಗುವ ರೀತಿಯಲ್ಲಿ ತರಗತಿಗಳನ್ನು ನಡೆಸ್ಕೊಳ್ತಾ ಹೋಗ್ತಾ ಇದ್ದೇವೆ. ಎಲ್ಲವನ್ನು ಕೂಡ ನೋಡಿ. ಮತ್ತು ಇಲ್ಲಿ ಈ ಒಂದು ವಿಡಿಯೋ ಇಷ್ಟ ಆದರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ನೀವು ಶೇರ್ ಮಾಡಿದಿರಿ ಅಂತ ಅಂದರೆ ಯಾರಿಗಾದ್ರೂ ಒಬ್ರಿಗಾದರೂ ಕೂಡ ಹೆಲ್ಪ್ ಆಗ್ತದೆ, ಅದಕ್ಕಾಗಿ ಶೇರ್ ಮಾಡಿ ಅಂತ ಹೇಳ್ತಾ ಈಗ ಮೊದಲನೇದಾಗಿ ಇವತ್ತಿನ ಒಂದು ಪ್ರಶ್ನೆ ಏನಪ್ಪ ಅಂತ ಅಂದರೆ ಭಾರತದ ಪ್ರಾಚೀನ ಇತಿಹಾಸದ ಪ್ರಕಾರ ಎಷ್ಟು ಮಹಾಜನಪದಗಳು ನಮ್ಮ ದೇಶವನ್ನು ಇಲ್ಲಿ ಆಳಿದ್ದಾರೆ ಅಂತ. ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಇದು ನಮ್ಮ ಒಂದು ಪ್ರಾಚೀನ ಇತಿಹಾಸದಲ್ಲಿ ಮಹಾಜನಪದ ಟೋಟಲ್ ಆಗಿ 16 ಮಹಾಜನಪದಗಳು ಇಲ್ಲಿ ಆಳ್ತವೆ. ಅದರ ಬಗ್ಗೆ ಮಾಹಿತಿಗಳನ್ನು ಈ ಒಂದು ತರಗತಿಯಲ್ಲಿ ನಾನು ಮಾಹಿತಿಗಳನ್ನು ನೀಡ್ತಾ ಹೋಗ್ತೇನೆ. ಇಲ್ಲಿ ಭಾರತದ ಇತಿಹಾಸದ ಪ್ರಕಾರ ಮಹಾಜನಪದಗಳು ಎಷ್ಟು ಮಹಾಜನಪದಗಳು ನಮ್ಮ ಒಂದು ದೇಶವನ್ನು ಇಲ್ಲಿ ಆಳಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ. ಇಲ್ಲಿ 16 ಅಂತ ಈಗಾಗಲೇ ಹೇಳಿದ್ದೇನೆ. ಇದಕ್ಕೆ ಸರಿದ ಉತ್ತರ ಆಪ್ಷನ್ ಇಲ್ಲಿ 1, 16 ಇಲ್ಲಿ ಮಹಾಜನಪದಗಳು ಈ ಒಂದು ದೇಶವನ್ನು ಭಾರತ ದೇಶವನ್ನು ಇಲ್ಲಿ ಆಳಿದ್ದಾರೆ. ಅಖಂಡ ಭಾರತವನ್ನು ಆಳಿದರು. ಅದರಲ್ಲಿ ಗಾಂಧಾರ, ಕಾಂಬೋಜ, ಕುರು, ಅಸ್ಸಕ, ಮಗಧ ಈ ರೀತಿಯಾಗಿ ಬೇರೆ ಬೇರೆ ಮಹಾಜನಪದಗಳು ಟೋಟಲ್ ಆಗಿ 16 ಮಹಾಜನಪದಗಳು ಇದ್ವು. ಅದರಲ್ಲಿ ಅತ್ಯಂತ ದೊಡ್ಡ ಮಹಾಜನಪದ ಯಾವುದಪ್ಪ ಅಂತ ಅಂದರೆ ಅದು ಮಗಧ ಮಹಾಜನಪದ ಅಂತ. ಈ ಒಂದು ಮಗಧ ಮಹಾಜನಪದ ಏನಿದೆ ಇದರಲ್ಲಿ ಟೋಟಲ್ ಆಗಿ 3 ರಾಜವಂಶಗಳು ಇಲ್ಲಿ ಆಳ್ತವೆ ಈ ಒಂದು ಮಗಧ ಮಹಾಜನಪದವನ್ನು. ಯಾವ್ಯಾವುದು ಅಂತ ಅಂದರೆ ಇಲ್ಲಿ ಹರಿಯಂಕ, ಶಿಶುನಾಗ ಮತ್ತು ನಂದ ರಾಜವಂಶ ಅಂತ 3 ರಾಜವಂಶಗಳು ಯಾವ್ಯಾವುದಪ್ಪ ಅಂತಂದರೆ ಹರಿಯಂಕ, ಶಿಶುನಾಗ ಮತ್ತು ನಂದ. ಟೋಟಲ್ ಆಗಿ 3 ರಾಜವಂಶಗಳು ಇಲ್ಲೂ ಕೂಡ ಬರ್ತವೆ. ಅದನ್ನು ಮುಂದಿನ ತರಗತಿಗಳಲ್ಲಿ ನಾವು ನೋಡೋಣ.
ಹರಿಯಂಕ ರಾಜವಂಶದಲ್ಲಿ ಯಾವ ರಾಜರು ಬಂದರು, ಅವ್ರು ಏನೇನು ಮಾಡಿದರು, ಶಿಶುನಾಗ ರಾಜವಂಶದಲ್ಲಿ ಯಾರ್ಯಾರು ಬಂದರು, ಅವ್ರು ಏನೇನು ಮಾಡಿದರು, ನಂದ ರಾಜವಂಶದಲ್ಲಿ ಅವ್ರು ಏನೇನು ಮಾಡಿದರು, ಎಲ್ಲವನ್ನು ಕೂಡ ನೋಡೋಣ. ಈಗ ಈ ಒಂದು ಷೋಡಶ ಮಹಾಜನಪದಗಳು ಅಂದರೆ 16 ಮಹಾಜನಪದಗಳು ನಮ್ಮ ಒಂದು ಭಾರತವನ್ನು ಆಳಿದ್ರಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕ್ರಿಸ್ಪ್ ಮಾಹಿತಿ ಅಂದರೆ ಯಾವ ಪ್ರಶ್ನೆ ಕೇಳಬಹುದು, ಎಲ್ಲಿ ಕೇಳುವಂತಹ ಸಾಧ್ಯತೆ ಇದೆ ಅದನ್ನು ನೋಡ್ಕೊಂಡ್ಬಿಡೋಣ. ಇಲ್ಲಿ ನೋಡಿ, ಟೋಟಲ್ ಆಗಿ ಗಾಂಧಾರ ಮತ್ತು ಕಾಂಬೋಜ ಎಂಬತಕ್ಕಂಥ ಒಂದು ಮಹಾಜನಪದ ಏನಿದೆ ಇದು ಎಕ್ಸ್ಟ್ರಾ, ಅಂದರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಏನು ಕಾಂಬೋಜ ಮಹಾಜನಪದ ಇದೆ ಇದು ಸ್ಲೈಡ್ನಲ್ಲಿ ಇಲ್ಲ, ಇದನ್ನು ನೀವು ಬರ್ಕೊಂಡ್ರೆ ನಿಮಗೆ ಯೂಸ್ಫುಲ್ ಆಗ್ತದೆ. ಕಾಂಬೋಜ ಎಂಬತಕ್ಕಂಥ ಒಂದು ಮಹಾಜನಪದ ಎಲ್ಲಿತ್ತು ಅಂತ ಅಂದರೆ ಅದು ಈಗಿನ ಒಂದು ಅಫ್ಘಾನಿಸ್ತಾನ ಪ್ರದೇಶದಲ್ಲಿ ಕಾಂಬೋಜ ಮಹಾಜನಪದ ಇತ್ತು. ಆಗಿನ ಒಂದು ಅಖಂಡ ಭಾರತದಲ್ಲಿ ಅದು ಭಾರತಕ್ಕೆ ಸೇರ್ತಾ ಇತ್ತು. ಈಗ ಅಫ್ಘಾನಿಸ್ತಾನ ಆಗಿದೆ, ಆದರೆ ಅದು ಎಲ್ಲವನ್ನು ಕೂಡ ಭಾರತಕ್ಕೆ ಸೇರಿರ್ತಕ್ಕಂಥ ಒಂದು ಭೂಪ್ರದೇಶ ಅದು. ಅದಕ್ಕಾಗಿ ಕಾಂಬೋಜ ಮತ್ತು ಗಾಂಧಾರ ಎಂಬತಕ್ಕಂಥದ್ದು ಈಗ ಪ್ರೆಸೆಂಟಾಗಿ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶಗಳು ಇಲ್ಲಿ ಆಗಿವೆ. ಅವು ಕೂಡ ಒಂದು ಭಾರತಕ್ಕೆ ಸೇರಿರ್ತಕ್ಕಂಥ ಒಂದು ಮಹಾಜನಪದಗಳು ಆಗಿದ್ದು. ಮತ್ತು ಮೂರನೇದಾಗಿ ಕುರು ಎಂಬತಕ್ಕಂತಹ ಒಂದು ಏನು ಮಹಾಜನಪದ, ಇದನ್ನು ಈಗಿನ ದೆಹಲಿಗೆ ಹೋಲಿಸ್ತಾರೆ, ಅಥವಾ ಇಂದ್ರಪ್ರಸ್ಥ ಇದರ ಒಂದು ರಾಜಧಾನಿ. ಈ ಒಂದು ಮಹಾಜನಪದಗಳ ಒಂದು ರಾಜಧಾನಿ ಕುರು ಎಂಬತಕ್ಕಂಥ ಒಂದು ಏನಿದೆ ಆ ಒಂದು ಇದರ ಒಂದು ರಾಜಧಾನಿ ಇಂದ್ರಪ್ರಸ್ಥ ಎಂಬತಕ್ಕಂಥದ್ದು. ಇಂದ್ರಪ್ರಸ್ಥ ಎಲ್ಲಿದೆ? ಇಂದ್ರಪ್ರಸ್ಥ ಅಂತಂದರೆ ಈಗಿನ ಒಂದು ದೆಹಲಿಯನ್ನು ಆಗಿನ ಇಂದ್ರಪ್ರಸ್ಥ ಅಂತ ಇಲ್ಲಿ ಕರಿತಾ ಇದ್ದರು. ಓಕೆ, ಈಗ ಒಟ್ಟು 16 ಮಹಾಜನಪದಗಳು ನಮ್ಮ ಒಂದು ದೇಶವನ್ನು ಆಳಿದರೆ. ಅತ್ಯಂತ ಶಕ್ತಿಶಾಲಿ ಜನಪದ ಅಂತ ನಿಮಗೆ ನಂದ ರಾಜವಂಶ ಬಂದಾಗ ಕೌಟಿಲ್ಯ ಎಂಬತಕ್ಕಂಥ ಒಂದು ಪಂಡಿತ ಕೌಟಿಲ್ಯ ಎಂಬತಕ್ಕಂಥ ಎಲ್ಲರಿಗೂ ಕೂಡ ಗೊತ್ತಿರ್ತಾರೆ. ಕೌಟಿಲ್ಯನ ಒಂದು ಅರ್ಥಶಾಸ್ತ್ರ ಎಲ್ಲರಿಗೂ ಕೂಡ ಗೊತ್ತಿದೆ. ಆ ಒಂದು ಕೌಟಿಲ್ಯ ಏನು ಮಾಡ್ತಾನೆ, ಅಥವಾ ಚಾಣಕ್ಯ ಅಂತ ನಾವೇನು ಕರಿತೀವಿ, ಅವನು ನಂದ ರಾಜವಂಶದ ನಂದ ರಾಜವಂಶದ ಒಂದು ಕೊನೆಯ ಒಂದು ಅರಸ ಧನನಂದ ಇವನಿಗೆ ಅಲೆಕ್ಸಾಂಡರ್ ಬರ್ತಕ್ಕಂಥ ಒಂದು ವಿಚಾರವನ್ನು ಹೋಗಿ ತಿಳಿಸ್ತಾನೆ. ಆದರೆ ಧನನಂದ ಎಂಬತಕ್ಕಂಥ ಒಂದು ನಂದವಂಶದ ರಾಜ ಅತ್ಯಂತ ಸೋಮಾರಿ ರಾಜ ಆಗಿದ್ದ. ಅದಕ್ಕಾಗಿ ಇವನನ್ನೇ ವಾಪಸ್ಸು ಬೈದು ಇವನಿಗೆ ಹೀಯಾಳಿಸಿ ವಾಪಸ್ ಕಳಿಸ್ತಾರೆ. ಅದನ್ನು ಮುಂದಿನ ಒಂದು ನಂದ ರಾಜವಂಶದಲ್ಲಿ ನಾನು ನಿಮಗೆ ಕ್ಲಿಯರ್ ಕಟ್ ಮಾಹಿತಿಯನ್ನು ಕೊಡ್ತೇನೆ. ಈ ಒಂದು ನಂದ ರಾಜವಂಶದಲ್ಲಿ ಏನಿದೆ, ಈ ಒಂದು ಧನನಂದ ಏನು ಮಾಡ್ತಾನೆ, ಬೈದು ಕೌಟಿಲ್ಯನಿಗೆ ವಾಪಸ್ ಕಳಿಸ್ತಾನೆ. ಕೌಟಿಲ್ಯ ಏನು ಮಾಡ್ತಾನೆ, ಆವಾಗ ಮೌರ್ಯ ಸಾಮ್ರಾಜ್ಯವನ್ನು ಕಟ್ತಾನೆ. ಅದರ ಒಂದು ಮೊದಲ ಒಂದು ರಾಜ ಯಾರಪ್ಪ ಅಂತಂದರೆ ಚಂದ್ರಗುಪ್ತ ಮೌರ್ಯ ಅಂತ. ಈಗ ನೆಕ್ಸ್ಟು ಇಲ್ಲಿ ಈ ಒಂದು ಮಹಾಜನಪದ ಆದಮೇಲೆ ನೆಕ್ಸ್ಟು ಇಲ್ಲಿ ಮಗಧ ರಾಜವಂಶದ 3 ವಂಶಗಳು, ಅದಾದ ನಂತರ ಚಂದ್ರಗುಪ್ತ ಮೌರ್ಯನ ಬಗ್ಗೆ ನಾವು ನೋಡ್ಕೊಳ್ತಾ ಹೋಗೋಣಂತೆ. ಇಲ್ಲಿ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ ಒಂದು ಸಂದರ್ಭದಲ್ಲಿ ಅತ್ಯಂತ ಶಕ್ತಿಶಾಲಿ ಜನಪದ ಮಗಧವನ್ನು ಯಾಕೆ ಕರಿತೀವಿ ಅಂತ ಅಂದರೆ ಇಲ್ಲಿ ಅತಿ ಹೆಚ್ಚು ಆನೆಗಳು ಇದ್ದವು, ಅತಿ ಹೆಚ್ಚು ಕುದುರೆ ಇದ್ದವು, ಮತ್ತು ಇಲ್ಲಿ ಅತಿ ಹೆಚ್ಚು ಆನೆಗಳು ಅಥವಾ ಗಜಪಡೆ ಇತ್ತು. ಈ ರಾಜವಂಶ ಏನಿದೆ ಈ ರೀತಿ ಮಾಡ್ತದೆ. ಮಗಧ ರಾಜವಂಶದಲ್ಲಿ ಅತ್ಯಂತ ಗಜಪಡೆಗಳು ತುಂಬ ಇದ್ದವು. ಅಲೆಕ್ಸಾಂಡರ್ ಬಂದಾಗ ಅವನಿಗೂ ಕೂಡ ಸುಸ್ತಾಗಿರ್ತಕ್ಕಂಥ ಒಂದು ಹೈಡಸ್ಪಸ್ಕದನ್ನು ನಾವು ಈಗ ಆಗಲೇ ನೋಡಿದೆ. ಅಲೆಕ್ಸಾಂಡರ್ 321 BC ನಮ್ಮ ಒಂದು ಭಾರತಕ್ಕೆ ದಂಡೆತ್ತಿ ಬರುವಾಗ ಹೈಡಸ್ಪಸ್ಕದ ನಡೀತಿದೆ. ಯಾಕಪ್ಪ ಅಂತಾರೆ, ಪೋರಸ್ ಎಂತಕ್ಕಂಥ ಒಂದು ರಾಜ ಅಲೆಕ್ಸಾಂಡರ್ನ ಮೆಟ್ಟಿ ನಿಲ್ತಾನೆ. ಆದರೆ ಆ ಒಂದು ಪೋರಸ್ ರಾಜ ಸೋತರೂ ಕೂಡ ಅಲೆಕ್ಸಾಂಡರ್ ಅವನಿಗೆ ತನ್ನದು ಒಂದು ದೇಶವನ್ನು ವಾಪಸ್ ಕೊಡ್ತಾನೆ. ಇವೆಲ್ಲವೂ ಕೂಡ ನಾನು ಹಿಂದಿನ ಒಂದು ತರಗತಿಗಳಲ್ಲಿ ಹೇಳಿದ್ದೇನೆ. ಯಾರ್ಯಾರು ನೋಡಿಲ್ಲ, ಭಾರತದ ಇತಿಹಾಸ ಅಂತ ಈಗಾಗಲೇ ಪ್ಲೇಲಿಸ್ಟ್ ಇದೆ, ಅಲ್ಲಿ ಹೋಗಿ ನೀವು ನೋಡ್ಕೊಂಡು ಬರ್ಬೋದು. ಷೋಡಶ ಮಹಾಜನಪದಕ್ಕೆ ಬರೋದಾದರೆ ಈಗ ಕುರುವನ್ನು ಇಂದ್ರಪ್ರಸ್ಥ ಅಂತ ಇಲ್ಲಿ ಕರಿತಾ ಇದ್ರು. ಮತ್ತು ಇನ್ನು ಕೊನೆಯದಾಗಿ ಮಗಧ ರಾಜವಂಶವನ್ನು 3 ವಂಶಗಳು ಆಳಿದೆವು, ಈಗಾಗಲೇ ಹೇಳಿದೆ, ಹರಿಯಂಕ, ಶಿಶುನಾಗ ಮತ್ತು ನಂತ. ಮತ್ತು ಇಲ್ಲಿ ಮಗಧದ ಅತ್ಯಂತ ಶಕ್ತಿಶಾಲಿ ಜನಪದ ಯಾವುದಾಗಿತ್ತು ಅಂತ ಅಂದರೆ ಮಗಧ ಜನಪದ ಏನಿದೆ ಅತ್ಯಂತ ಶಕ್ತಿಶಾಲಿ ಜನಪದ ಆಗಿತ್ತು. ಓಕೆ, ಇದಾಗಿತ್ತು ಇವತ್ತಿನ ಒಂದು ತರಗತಿ. ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.